ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಶ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಕ್ಯಾರೆಟ್ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸು 2 ಕ್ಯಾರೆಟ್ನ ಚೆನ್ನಾಗಿ ತೊಳೆದು ತುರಿದಿಟ್ಕೊಂಡಿದ್ದೀನಿ, ಮತ್ತು 5ರಿಂದ 10 ಬಾದಾಮಿ ಮತ್ತು ಗೋಡಂಬಿ ಎರಡನ್ನೂ 1 ಅವರ್ ನೆನೆಸಿಟ್ಕೊಂಡಿದ್ದೀನಿ, ಮತ್ತು 1 ಕಪ್ಪು ಹಾಲು ಮತ್ತು ಏಲಕ್ಕಿ ಮತ್ತು ಬೆಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲ. ಈಗ ನಾನು ತುರಿದಿರೋ ಕ್ಯಾರೆಟ್ನ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು, ನಾನು ಈಗ ಸ್ವಲ್ಪ ಈ ಕ್ಯಾರೆಟ್ ಏನಿದೆಯೋ ಅದನ್ನು ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ರುಬ್ಕೊಳ್ತೇನೆ. ಮತ್ತು ಈ ಕ್ಯಾರೆಟ್ ಜ್ಯೂಸು ನಾವು ಯಾವ ಸೀಸನಲ್ಲಿ ಬೇಕಾದರೂ ಕುಡಿಬೋದು. ಇಂಥ ಸೀಸನಲ್ಲೇ ಕುಡಿಬೇಕು ಅಂತ ಎಲ್ಲ ಏನೂ ಇಲ್ಲ, ನಾವು ಯಾವಾಗ ಬೇಕಾದರೂ ಕುಡಿಬೋದು, ಆರಾಮಾಗಿ ಕುಡಿಬೋದು. ಮತ್ತು ಹೆಲ್ತ್ಗೆ ಸಹ ತುಂಬಾ ಒಳ್ಳೆಯದು, ಮಕ್ಕಳಿಗೆ ಸಹ ಆರಾಮಾಗಿ ಕೊಡ್ಬೋದು. ಗೋಡಂಬಿ ಸಹ ನೆನೆಸಿದ್ದೀನಿ, 1 ಅವರ್ ನೆನೆಸಿದ್ದೀನಿ, 5 ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕು ಗೋಡಂಬಿ ಬಾದಾಮಿ ಇಷ್ಟಪಡ್ತೀನಿ ಅನ್ನೋದಾದರೆ ಇನ್ನೂ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಈಗ ನಾನು ಕೂಲಾಗಿರೋ ಅಂಥ ಹಾಲನ್ನ ತೊಗೊಂಡಿದ್ದೀನಿ, ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಈಗ ಇದನ್ನು ನಾನು ಇಲ್ಲಿ ತರ್ತರಿಯಾಗಿ ರುಬ್ಕೊತೀನಿ, ಫುಲ್ಲು ಗ್ರೈಂಡ್ ಮಾಡಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಇದನ್ನು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ, ನೋಡ್ಬೋದು ಫ್ರೆಂಡ್ಸ್. ಈಗ ಈ ಹದಕ್ಕೆ ಬಂದಮೇಲೆ ನಾನು ಏಲಕ್ಕಿನ 2 ಏಲಕ್ಕಿ ತೊಗೊಂಡು ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿ ಜಾರಿಗೆ ಹಾಕ್ತಾಯಿದ್ದೀನಿ. ಮತ್ತು ಬೆಲ್ಲ ಸಹ ಪೌಡ್ರ್ ಮಾಡಿ ಎಷ್ಟು ಬೇಕೋ ನನಗೆ ರುಚಿಗೆ, ಅಂದರೆ 2 ಕ್ಯಾರೆಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಏಕೆಂದರೆ ಹಾಲು ಹಾಕಿದಷ್ಟು ಇವಾಗ ನಾನು ಚೆನ್ನಾಗೆ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಅದಕ್ಕೆ ಬಂದಮೇಲೆ ಚೆನ್ನಾಗಿ ಪೇಸ್ಟ್ ಆದಮೇಲೆ ಅದು ನುಣ್ಣಗೆ ರುಬ್ಬಾದಮೇಲೆ ಈಗ ನಾನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಕೂಡ. ನಾವು ಯಾವ ಸೀಸನಲ್ಲಿ ಬೇಕಾದರೂ ಇದನ್ನು ಮಾಡ್ಕೋಬೋದು. ಬೇಕಂದರೆ ನೀವು ಇದಕ್ಕೆ ಐಸ್ ಕ್ಯೂಬ್ ಸಹ ಆ್ಯಡ್ ಮಾಡ್ಬೋದು, ಇಲ್ಲ ಅಂತಂದರೆ ಕೋಲ್ಡ್ ವಾಟರ್ ಸಹ ಆ್ಯಡ್ ಮಾಡ್ಕೋಬೋದು. ಬೇಡ, ವಾಟರ್ ಆ್ಯಕ್ಚುಲಿ ಬೇಕಾಗಿಲ್ಲ, ನಾವು ಹಾಲು ಹಾಕ್ಕೊಳೋದ್ರಿಂದ, ತಿಕ್ಕಾಗಿರೋ ಹಾಲು ಹಾಕ್ಕೊಳೋದ್ರಿಂದ ಅದೇ ನಮಗೆ ಕಂಪ್ಲೀಟ್ ಟೇಸ್ಟ್ ಕೊಡುತ್ತೆ. ನೀವು ಇದನ್ನು ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ, ಮತ್ತು ಮಾಡಿ ಸಹ ಕುಡಿದು ಟೇಸ್ಟ್ ಹೇಗಿತ್ತು ಅಂತೇಳಿ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.